ಮಳೆಯ ಕೊರತೆಯಿಂದ ಕರ್ನಾಟಕದ 28 ಜಿಲ್ಲೆಗಳು ಭರದ ಸಂಕಷ್ಟಕ್ಕೆ ಸಿಲುಕಿವೆ. ಕೊರಟಗೆರೆ ತಾಲೂಕಿನ ಕೋಳಾಲ ಹಾಗೂ ಚನ್ನರಾಯನದುರ್ಗ ಹೋಬಳಿಯ 6 ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿಯನ್ನ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಗಿ, ಶೇಂಗಾ ಹಾಗೂ ಮುಸುಕಿನ ಜೋಳ ಬೆಳೆಗಳ ಹಾನಿ ಪರಿಹರಿಸಿ ರೈತರ ಅಹವಾಲನ್ನ ಆಲಿಸಿದರು. ಇನ್ನು ಈ ವೇಳೆ ಮಾತನಾಡಿದ ವಿಜಯೇಂದ್ರ, ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ಕೈಕಟ್ಟಿ ಕುಳಿತಿರುವುದರಿಂದ ಪ್ರಯೋಜನವಿಲ್ಲ. ರೈತರ ನೆರವಿಗಾಗಿ ತಕ್ಷಣವೇ 10,000 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡಬೇಕು. ರಾಜ್ಯ ಸರ್ಕಾರ ಬರಗಾಲ ಘೋಷಿಸಿ ರೈತರ ನೆರವಿಗೆ ಧಾವಿಸಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಕಲ್ಪತರು ಜಿಲ್ಲೆಯಲ್ಲಿ ಶೇಂಗಾ ಹಾಗೂ ಮುಸುಕಿನ ಜೋಳ ಬಿತ್ತನೆ ಅವಧಿ ಮುಗಿದಿದ್ದು, ಮಳೆಯ ಕೊರತೆಯಿಂದ ರಾಗಿ ಬೆಳೆ ನೆಲಕಚ್ಚಿದೆ. ಬೆಳೆ ವಿಮೆ ಕಂತು ಕಟ್ಟಲು ಸಹ ರೈತರ ಬಳಿ ಹಣವಿಲ್ಲದ ಸ್ಥಿತಿ ನಿರ್ಮಾಣ ಆಗಿದೆ ಎಂದು ತಿಳಿಸಿದ್ದಾರೆ. 28 ಜಿಲ್ಲೆಗಳಲ್ಲಿ ಈಗಾಗಲೇ ಮಳೆ ಅಭಾವದಿಂದ ಬರ ಅನ್ನೋ ಪರಿಸ್ಥಿತಿ ರಾಜ್ಯ ಸರ್ಕಾರ ಒಪ್ಕೊಂಡಿರುವಂಥದ್ದು. ಕೇಂದ್ರ ಸರ್ಕಾರ ಯಾವುದೇ ಇರಲಿ, ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇದೆ. ಆದರೆ ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರನೂ ಕೂಡ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಅವರೇನಿತ್ತು ರೈತರ ಸಂಕಷ್ಟ ಸ್ಪಂದನೆ ಮಾಡಿ ನಾವು ಹೇಳ್ತಾ ಇದ್ದೆ, ಕನಿಷ್ಠ ಒಂದು 10,000 ಕೋಟಿ ಆದರೂ ಕೂಡ ಬಿಡುಗಡೆ ಮಾಡಬೇಕಾಗುತ್ತೆ. ಕುಡಿಯೋ ನೀರಿಗೆ ಬರೀ 1 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತು ತುಮಕೂರು ಎಲ್ಲ ಜಿಲ್ಲೆಗಳಲ್ಲೂ 10 ತಾಲೂಕಲ್ಲೂ ಕೂಡ ಇವತ್ತು ಬರದ ಪರಿಸ್ಥಿತಿ, ಕುಡಿಯೋ ನೀರಿನ ಹಾಹಾಕಾರ ಇದೆ. ಕನಿಷ್ಠ 3 ಕೋಟಿಯಾರ ಕೊಡಬೇಕು. 1 ಕೋಟಿ ಕೊಟ್ಟಿದ್ದಾರೆ, ಇನ್ನು 2 ಕೋಟಿಯಾರ ಬಿಡುಗಡೆ ಮಾಡಬೇಕಾಗುತ್ತೆ. ಇದು ಇದೆ. ಯಾಕೆ ಜಾನುವಾರುಗಳು ಕೂಡ ನೀರಿನ ಇದಿಲ್ಲ. ಎಲ್ಲ ಹೀಗಾಗಿ ಇವತ್ತು ಮಾನವೀಯತೆ ದೃಷ್ಟಿಯಿಂದ ಇವತ್ತು ನಮ್ಮ ಬೆನ್ನೆಲುಬಾಗಿರ್ತಕ್ಕಂಥ ರೈತನ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿದೆ. ಇನ್ನು ತುಮಕೂರು ಗ್ರಾಮಾಂತರ ತಾಲೂಕಿನ ದುರ್ಗದಹಳ್ಳಿ, ವಡ್ಡರಹಳ್ಳಿ ಹಾಗೂ ಕೊರಟಗೆರೆ ತಾಲೂಕಿನ ಇರಕಸಂದ್ರ ಕಾಲೋನಿ, ತಣ್ಣೀನಹಳ್ಳಿ, ಜೋನಿಗರಹಳ್ಳಿ ಮತ್ತು ತೋವಿನಕೆರೆ ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿಯನ್ನ ನೀಡಿ ಬೆಳೆಗಳ ಸ್ಥಿತಿಗತಿ ಪರಿಶೀಲಿಸಿ ರೈತರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ರು. ನಮ್ದು 4 ಎಕರೆ ಜಮೀನು ಇದೆ. ಎಲ್ಲ ಜಮೀನಿಗೂ ವ್ಯವಸಾಯ ಮಾಡಿ ಬಿತ್ತನೆ ಮಾಡಿದ್ದೀವಿ. ಬಟ್ ಒಂದು 30% ಉಟ್ಟೋಳಿ ಆಗೈತೆ. ಅದನ್ನು ಬಿಡಂಗೂ ಇಲ್ಲ, ಕೆಡ್ಸಂಗೂ ಆಗೈತೆ. 2ನೇ ಸರಿ ಬಿತ್ತನೆ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಈಗೆಲ್ಲ ಗೊಬ್ಬರ ಬೆಲೆ ಎಲ್ಲ ಜಾಸ್ತಿ ಆಗಿಬಿಟ್ಟೈತೆ. ರೈತರು ವ್ಯವಸಾಯ ಮಾಡೋದೇ ಕಷ್ಟ ಅನಿಸ್ಬಿಟ್ಟೈತೆ. ಈ ಪರಿಸ್ಥಿತಿ ಒಳಗೆ ಏನು ಮಾಡಬೇಕು ಅಂತ ನಮಗೆ ತೋಚ್ತಾ ಇಲ್ಲ. ಮಳೆ ನೋಡಿದೆ, ಇವತ್ತೊಂದು ತುಂತುರು ತಣ್ಣಿ ಬರ್ತೈತೆ, ಮತ್ತೆ ವಾರ ಆದರೂ ಮಳೆ ಬರೋಲ್ಲ. ಇಕ್ಕಿರೋ ಬೆಳೆ ಹುಟ್ಟಿಲ್ಲ. ಏನು ಮಾಡಬೇಕು ಅಂತ ನಾವು ಕಂಗಾಲಾಗ್ಬಿಟ್ಟಿದ್ದೀವಿ ರೈತರೆಲ್ಲ. ಅದಕ್ಕೆ ಸರ್ಕಾರ ಏನು ಪರಿಹಾರ ಕೊಡ್ತೈತೆ, ಈ ಇನ್ಸೂರೆನ್ಸ್ ಎಲ್ಲ ಕಟ್ಕೊಂಡಿದ್ದೀವಿ, ಅದನ್ನೆಲ್ಲ ಕೊಟ್ಟು ರೈತರನ್ನ ಉಳಿಸಬೇಕು ಅಂತೇಳಿ ಕೇಳ್ಕೊಂತೀವಿ. ಪರವಾಗಿಲ್ಲ. ನಿಮ್ದು ಎಷ್ಟು ಎಕರೆ ಜಮೀನು? ನಮ್ಮ 4 ಎಕರೆ ಜಮೀನು ಇದೆ. ಹೆಸರು? ಈ ವರ್ಷ ಮಳೆ ಅಭಾವ ಜಾಸ್ತಿಯಾಗಿ ದನಕರುಗಳಿಗೂ ನೀರಿಲ್ಲ. ಮೇವು ಕೇಂದ್ರ ತರಿಬೇಕಾಗುತ್ತೆ ಸರ್ಕಾರದಿಂದ. ಹೇಳಬೇಕು ಅಂತಂದರೆ ಯಾರು ಬೆಳೆ ಈ ಸರಿ ಇಡೋಕ್ಕೆ ಆಗಿಲ್ಲ. ಅರ್ಧಬರ್ಧ ಬೆಳೆ ಇಟ್ಟಿದೆ, ಅದು ಸಹ ನಶಿಸಿ ಹೋಗ್ತಾ ಇದೆ. ಮಳೆ ಅಂತೂ ಸಿಕ್ಕಾಪಟ್ಟೆ ಅಭಾವ ಇದೆ. 65-70% ಮಳೆನೇ ಆಗಿಲ್ಲ ಈ ವರ್ಷ. ಆದ್ದರಿಂದ ಜನಗಳಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರದಿಂದ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಜಾನುವಾರುಗಳಿಗಾನ ಅಟ್ಲೀಸ್ಟ್ ನೀರು ಕುಡಿಯೋಕೆ ಅಲ್ಲಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಆ ಮೇವು ಅಂತೂ ಈ ಸರಿ ಗ್ಯಾರಂಟಿ ಮೇವು ನಂಬ್ಕೊಡೋಕ್ಕೆ ಆಗ್ತಲ್ಲ. ಅದರಿಂದ ದಯವಿಟ್ಟು ದನಕರುಗಳಿಗಾದರೂ ಮನುಷ್ಯರಿಗೂ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ನಾವು ಕೇಳ್ಕೊತೀವಿ. ಒಟ್ಟು 6.5 ಎಕರೆ ಇದೆ. 6.5 ಎಕರೆನೂ ಎಲ್ಲ ಉಕ್ಕೆ ಹೊಡೆದು ನಿಲ್ಸಿದ್ದೀನಿ. ಏನೂ ಹಾಕಿಲ್ಲ. ಗೊಬ್ಬರ ತಂದು ಮನೆಗೆ ಹಾಕೊಂಡಿದ್ದೀನಿ, ರಾಗಿ ತಂದು ಮನೆಗೆ ಹಾಕೊಂಡಿದ್ದೀನಿ, ಕಳೆ ಬೀಜ ತಂದು ಮನೆಗೆ ಹಾಕೊಂಡಿದ್ದೀನಿ, ಜೋಳ ತಂದು ಮನೆಗೆ ಹಾಕೊಂಡಿದ್ದೀನಿ. ಈ ಗೇಮ್ ಒಂದು 60-70 ಸಾವಿರ ಖರ್ಚು ಮಾಡಿದ್ದೀನಿ. ಈಗ ಒಂದು 50,000 ಬೇಕು ಎಲ್ಲ ಬೆಳೆ ಕಡೆ ಈಚೆ ಬರಬೇಕು ಅಂದ್ರೆ. ನಾನು ಏನು ಮಾಡೋದು ಬೇಡ ಅಂತ ಸುಮ್ಮನೆ ಆಗ್ಬಿಡಿಲ್ಲ ಸರ್. ಇನ್ಸೂರೆನ್ಸ್ ಕಟ್ಟಿದ್ದೀನಿ. ಬೀಜಕ್ಕೆ ಎಷ್ಟು ಬಿತ್ತನೆ ಬೀಜ ಸರ್ ಈಗ ಜೋಳ 100 ನಮ್ಮ ತಗೊಳ್ಳೋದು ಕಡಿಮೆ ರೇಟು. ಅವ್ರು ಕೊಡೋದು 70 ರೂಪಾಯಿ ಕೆಜಿ ಜೋಳ. ಕಡಲೆ ಬೀಜ 200 ರೂಪಾಯಿ. ಅದಕ್ಕೆಲ್ಲ ಎಷ್ಟು ಖರ್ಚಾಗಿದೆ? ಅದಕ್ಕೆಲ್ಲ ಒಂದು 30,000 ಖರ್ಚಾಗಿದೆ ಸರ್. ಬಿತ್ತನೆ ಬೀಜ ಗೊಬ್ಬರಕ್ಕೆಲ್ಲ ಮನೆ ತೊಗೊಂಡಿದ್ದೀರಾ? ಉಳುಮೆ ಮಾಡಿದ್ದೀರಾ? ಎಲ್ಲ ಉಳುಮೆ ಮಾಡಿಸಿ. ನಿಮ್ಮ ಹೆಸರೇನು? ಗೋವಿಂದರಾಜು. ಯಾವ ಊರು? ತಣ್ಣೀನಹಳ್ಳಿ. ಇನ್ನು ಇದೇ ವೇಳೆ ಇತ್ತೀಚೆಗೆ ಹೃದಯಘಾತದಿಂದ ನಿಧನರಾದ ಕೊರಟಗೆರೆ ಬಿಜೆಪಿ ಮಂಡಲ ಉಪಾಧ್ಯಕ್ಷ ಹಾಗೂ ಯಲೆರಾಂಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಉಮೇಶ್ ಚಂದ್ರ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿದ ವಿಜಯೇಂದ್ರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ್ರು. ಬಳಿಕ ಯಲೆರಾಂಪುರ ಶ್ರೀಮಠಕ್ಕೆ ಭೇಟಿಯನ್ನ ನೀಡಿ ಡಾ ಹನುಮಂತನಾಥ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದುಕೊಂಡ್ರು.
ಇನ್ನು ಈ ಕಾರ್ಯಕ್ರಮದಲ್ಲಿ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ನಿವೃತ್ತ ಐಎಎಸ್ ಅಧಿಕಾರಿ ಅನಿಲ್ ಕುಮಾರ್, ಮಧುಗಿರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಚಿದಾನಂದ ಗೌಡ, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಡಾ ಕೆಎಲ್ ದರ್ಶನ್, ಬಿಜೆಪಿ ಮಂಡಲ ಅಧ್ಯಕ್ಷ ರುದ್ರೇಶ್, ಜೆಡಿಎಸ್ ಅಧ್ಯಕ್ಷ ಕಾಮರಾಜು, ಬಿಜೆಪಿ ಮಂಡಲ ಉಪಾಧ್ಯಕ್ಷ ಗೋವಿಂದಾರೆಡ್ಡಿ, ಯುವ ಮೋರ್ಚಾ ಅಧ್ಯಕ್ಷ ದಾಸರಹಳ್ಳಿ ಚೇತನ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕಾತ್ಯಾಯಿನಿ, ಕಾರ್ಯದರ್ಶಿ ರೂಪಶ್ರೀ, ಮುಖಂಡರಾದ ಲಕ್ಷ್ಮೀಶ್, ಮಂಜುನಾಥ್, ನಟರಾಜು, ಮಹೇಶ್, ನಾಗರಾಜು ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ರೈತರು ಉಪಸ್ಥಿತರಿದ್ದರು.